ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಿಖಿತ ಕನ್ನಡತಿ ಯೂಟ್ಯೂಬ್ ಚಾನಲ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನಗಳಿಂದ ನನಗೆ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಪ್ರಿಪೇರ್ ಮಾಡ್ತಿದ್ದೀನೋ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಚಪಾತಿ ಮತ್ತು ಪನ್ನೀರ್ ಗ್ರೇವಿ ಮಾಡ್ಕೊತಾ ಇದ್ದೀನಿ. ನಾನು ಯಾವ ಥರ ಪನ್ನೀರ್ ಗ್ರೇವಿ ಮಾಡ್ತೀನಿ ಅನ್ನೋದನ್ನು ನಾನು ಇಲ್ಲಿ ಶೇರ್ ಮಾಡಿದ್ದೀನಿ. ಇಲ್ಲೊಂದು ಚಿಕ್ಕ ಕಡಾಯಿಗೆ ನಾನು 3 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅರ್ಧ ಚಮಚದಷ್ಟು ಸೋಂಪು ಕಾಳು, ಹಾಗೆ 4 ಬೆಳ್ಳುಳ್ಳಿ, ಒಂದು 6ರಿಂದ 7 ಗೋಡಂಬಿ, ಒಂದು ಚಿಕ್ಕ ಶುಂಠಿ ಪೀಸು, ಒಂದು ಈರುಳ್ಳಿ, ಇವಿಷ್ಟನ್ನು ನಾನು ಸೇರಿಸ್ಕೊಂಡು ಹುರಿತಾ ಇದ್ದೀನಿ. ಹಾಗೆ ಇಲ್ಲಿ 2 ಹಣ್ಣಾಗಿರುವಂಥ ಟೊಮೆಟೊನ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇದು ಎಣ್ಣೆಲೇ ಹುರಿಬೇಕು, ಆವಾಗ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಇನ್ನು ಹುರ್ಕೊಂಡ ನಂತರ ಇದಕ್ಕೆ ನಾನು 1 ಚಮಚದಷ್ಟು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಚಿಟಿಕೆಯಷ್ಟು ಅರಶಿನ ಪುಡಿ ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು, 1 ಅಥವಾ ಇಲ್ಲ ಅರ್ಧ ಚಮಚದಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಹೇಗೆ ಬೇಕು ಖಾರ ಆ ರೀತಿಯಾಗಿ ನೀವಿಲ್ಲಿ ಸೇರಿಸ್ಕೋಬೋದು. ಇದಾದ ನಂತರ ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿ ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದು ಫ್ರೈ ಆದ ನಂತರ ಇದನ್ನು ತಣ್ಣಗಾಗೋದಕ್ಕೆ ತೆಗೆದಿಟ್ಕೋಬೇಕಾಗತ್ತೆ. ಪನ್ನೀರ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಪನ್ನೀರ್ ರೆಸಿಪೀಸ್ ಅಂದರೆ ಎಲ್ಲರಿಗೂ ಸಾಮಾನ್ಯವಾಗಿ ಇಷ್ಟ ಆಗುತ್ತೆ. ನಮ್ಮನೇಲಿ ನನಗೆ ತುಂಬ ಇಷ್ಟ ಪನ್ನೀರ್ ಗ್ರೇವಿ ಅಂದರೆ. ನಿಮಗೆಲ್ಲ ಯಾರಿಗಿಷ್ಟ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನಿಲ್ಲಿ ಒಂದು ಚಿಕ್ಕ ಕಡಾಯಿ ಇಟ್ಕೊಂಡಿದ್ದೀನಿ. ಈ ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಪನ್ನೀರನ್ನ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಪನ್ನೀರನ್ನ ಫ್ರೈ ಮಾಡ್ಕೊಳ್ಳೋದಂದರೆ ತುಂಬ ಡೀಪಾಗಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಸಾಕು. ಇದರ ಬಣ್ಣ ಬದಲಾಗಬೇಕು, ಆ ರೀತಿಯಾಗಿ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು. ಹಾಗೆ ನಾನು ಇದನ್ನು ಫ್ರೈ ಮಾಡ್ಕೊಂಡು ತೆಗೆದಿಟ್ಕೋತೀನಿ. ವೀಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವ, ಆ ರೀತಿಯಾಗಿ ನಾನು ಅಷ್ಟು ಕಂದು ಬಣ್ಣಕ್ಕೆ ಬರೋ ಹಾಗೆ ನಾನು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಮತ್ತು ಈರುಳ್ಳಿ ಫ್ರೈ ಮಾಡಿ ಏನು ತಣ್ಣಗಾಗಕ್ಕೆ ಇಟ್ಟಿದ್ನೋ ಅದನ್ನು ನಾನು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದು ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಅದು ತುಂಬ ನೈಸ್ ಆಗಬೇಕು, ಆವಾಗ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಇಲ್ಲಿ ಒಂದು ಕಡಾಯಿಗೆ 2 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಎಣ್ಣೆಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲವನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ನಾನು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಈ 3ಅನ್ನು ನಾನು ಎಣ್ಣೆಲೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಹಾಗೆ ಈರುಳ್ಳಿ ಕೂಡ ನಾನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಈ ಈರುಳ್ಳಿ ಕೂಡ ಅಷ್ಟೇ ಕಂದು ಬಣ್ಣಕ್ಕೆ ಬರಬೇಕು, ಆ ರೀತಿಯಾಗಿ ಇದನ್ನು ಈರುಳ್ಳಿನ ನಾವು ಎಣ್ಣೆಯಲ್ಲಿ ರೋಸ್ಟ್ ಮಾಡಬೇಕಾಗತ್ತೆ. ಇದನ್ನು ಚೆನ್ನಾಗಿ ಹುರ್ಕೋಬೇಕು, ಇದರ ಹಸಿ ವಾಸನೆ ಕೂಡ ಹೋಗಬೇಕು, ಆ ರೀತಿಯಾಗಿ ಹುರ್ಕೋಬೇಕಾಗತ್ತೆ. ನಾನಿಲ್ಲಿ ಅರ್ಧ ಚಮಚದಷ್ಟು ಪುಡಿ ಉಪ್ಪನ್ನ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಅರ್ಧ ಚಿಟಿಕೆ ಅರಶಿನ ಪೌಡರು, ಹಾಗೆ ಒಂದು ಅರ್ಧ ಚಮಚದಷ್ಟು ಚಿಲ್ಲಿ ಪೌಡ್ರು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವು 3ಅನ್ನು ಸೇರಿಸ್ಕೊಂಡು ಚೆನ್ನಾಗಿ ಹುರಿಬೇಕಾಗತ್ತೆ. ಎಣ್ಣೆಲೇ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಬೇಕು, ಆ ರೀತಿಯಾಗಿ ನಾನು ಇದನ್ನು ಹುರ್ಕೋತಾ ಇದ್ದೀನಿ. ಆನಂತರದಲ್ಲಿ ನಾವು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವೋ, ಟೊಮೆಟೊ ಈರುಳ್ಳಿ ಹಾಕಿ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವೋ ಆ ಪೇಸ್ಟ್ನ ನಾವಿಲ್ಲಿ ಈರುಳ್ಳಿ ಫ್ರೈ ಆಗಿದೆಯಲ್ವಾ ಇದಕ್ಕೆ ಹಾಕೋಬೇಕಾಗತ್ತೆ. ಇದಕ್ಕೆ ಹಾಕಿದ ನಂತರ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗತ್ತೆ, ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಆನಂತರದಲ್ಲಿ ಒಂದು ಅರ್ಧದಿಂದ 1 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಈ ನೀರನ್ನ ಹಾಕಿದ ತಕ್ಷಣವೇ ಇದನ್ನು ಚೆನ್ನಾಗಿ ಕುದಿಬೇಕು. ಆ ರೀತಿಯಾಗಿ ಮುಚ್ಚಿಬಿಟ್ಟು 1-2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಕುದಿಯೋಕ್ಕೆ ಬಿಟ್ಬಿಡಬೇಕು.
ಹಾಗೆ ಇಲ್ಲಿ ನಾನು ಗರಂ ಮಸಾಲ ಅರ್ಧ ಚಮಚದಷ್ಟು ಗರಂ ಮಸಾಲ, ಹಾಗೆ ಕಸ್ತೂರಿ ಮೇಥಿ ಪೌಡರು, ಒಂದು ಚಿಟಿಕೆ ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಅಂದರೆ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಸಕ್ಕರೆ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಅರ್ಧ ಚಮಚದಷ್ಟು ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದೆಲ್ಲ ಹಾಕಿದ ತಕ್ಷಣ ಒಂದು ಅರ್ಧ ಗ್ಲಾಸಷ್ಟು ಮಿಲ್ಕ್ ಕೂಡ ಹಾಕ್ಕೋತಾ ಇದ್ದೀನಿ, ಅಂದರೆ ಹಾಲನ್ನ ನಾನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಯಾರಾದರೂ ಹಾಲನ್ನ ಇಷ್ಟಪಡೋದಿದ್ದರೆ ಸೊ ನೀವು ಇಂಥ ಟೈಮಲ್ಲಿ ಕ್ರೀಮ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲೇ ಕ್ರೀಮ್ ಇರಲಿಲ್ಲ, ಹಾಗಾಗಿ ನಾನು ಹಾಲನ್ನೇ ಸೇರಿಸ್ಕೊತಾ ಇದ್ದೀನಿ. ಗ್ರೇವಿ ಕೂಡ ತುಂಬ ಚೆನ್ನಾಗೇ ಬರುತ್ತೆ ಟೇಸ್ಟು. ನಾನಿಲ್ಲಿ ಹಾಲನ್ನ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಒಂದು 2 ನಿಮಿಷ ಕುದಿಸಿ, ಆನಂತರದಲ್ಲಿ ನಾನು ಪನ್ನೀರು ಏನು ರೋಸ್ಟ್ ಮಾಡಿ ಇಟ್ಕೊಂಡಿದ್ನೋ ಆ ಪನ್ನೀರನ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಪನ್ನೀರನ್ನ ಹಾಕಿ ಒಂದು 2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಕುದಿಸ್ಬೇಕಾಗತ್ತೆ. ಇವಾಗ ಪನ್ನೀರ್ ಗ್ರೇವಿ ಕೂಡ ರೆಡಿ ಆಗ್ತಾ ಬರ್ತಾ ಇದೆ. ನಾನು ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಕೂಡ ಸೇರಿಸ್ಕೊಂಡೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವಾಗ ನೀವು ನೋಡ್ತಾ ಇರ್ಬೋದು, ಫೈನಲಿ ನಮ್ಮ ಮನೆಯಲ್ಲಿ ಪನ್ನೀರ್ ಗ್ರೇವಿ ಇವಾಗ ರೆಡಿ ಆಯಿತು. ನೋಡೋದಕ್ಕೆ ಸಹ ತುಂಬ ಕಲರ್ಫುಲ್ ಆಗಿದೆ, ಟೇಸ್ಟಿ ಆಗಿದೆ. ನಾನು ಕೂಡ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಹಾಗೆ ಒಂದು ಕಡೆ ಹಾಲು ಕೂಡ ಕಾಯ್ಸೋಕ್ಕೆ ಇಟ್ಕೊಂಡಿದ್ದೆ. ಇಲ್ಲಿ ಇನ್ನೇನು ಅದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಕೂಡ ಮಾಡಬೇಕಿತ್ತಲ್ವಾ, ಸೊ ಚಪಾತಿ ಕೂಡ ರೆಡಿ ಮಾಡ್ಕೊತಾ ಇದ್ದೆ. ನಾನು ಚಪಾತಿ ರೆಸಿಪಿ ಏನು ನಾನಿಲ್ಲಿ ಶೇರ್ ಮಾಡಲಿಲ್ಲ. ಎಲ್ಲರ ಮನೇಲೂ ಸಾಮಾನ್ಯವಾಗಿ ಚಪಾತಿ ಹೇಗೆ ಮಾಡ್ತೀರೋ ಅದೇ ಥರ ನಾನು ಕೂಡ ಚಪಾತಿ ನೀರು ಹಾಕಿ ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡಾಯಿತು. ತುಂಬ ಚೆನ್ನಾಗಿತ್ತು ತಿಂಡಿ ಕೂಡ. ಇಲ್ಲಿ ಗ್ರೋಸರಿ ಐಟಮ್ಸ್ ಎಲ್ಲ ಬಂದಿತ್ತು ಫ್ಲಿಪ್ಕಾರ್ಟಿಂದ, ಸೊ ಅದನ್ನೆಲ್ಲ ತೆಗೆದಿಡುವ ಅಂತ ಬಂದೆ. ಅಷ್ಟರಲ್ಲಿ ನನ್ನ ಮಗಳು ಕೂಡ ಬಂದಳು. ಅವಳಿಗೆ ಗೋಡಂಬಿ ಅಂದರೆ ತುಂಬ ಇಷ್ಟ, ಅದನ್ನೇ ಚೆಕ್ ಮಾಡ್ತಾ ಇದ್ದಾಳೆ ಅವಳು. ಕೊಡು. ಗ್ರಾಸರಿ ಐಟಮ್ಸ್ ಎಲ್ಲ ತೆಗೆದಿಟ್ಕೊಂಡಾಯಿತು. ನಂತರ ಸ್ಟೋರೇಜ್ ಬಾಕ್ಸ್ ಇತ್ತು ಮನೆಯಲ್ಲಿ, ಅದು ತುಂಬ ಗಲೀಜಾಗೋಗಿತ್ತು. ವೈಟ್ ಕಲರ್ ಇದ್ದಿದ್ದರಿಂದ ಬಾಕ್ಸು ತುಂಬ ಧೂಳಿಟ್ಕೊಂಡಿತ್ತು. ಎಲ್ಲ ಕ್ಲೀನ್ ಮಾಡಿಕೊಂಡು ಅದರಲ್ಲಿ ನನ್ನ ಗ್ಲಾಸ್ ಐಟಮ್ಸ್ ಏನೇನಿದ್ವು, ಕಿಚನಿಗೆ ಸಂಬಂಧಪಟ್ಟಿದ್ದು ಗ್ಲಾಸ್ ಐಟಮ್ಸ್ ಏನಿತ್ತು ಅದನ್ನೆಲ್ಲ ತೆಗೆದಿಟ್ಕೊಂಡು ಆರ್ಗನೈಸ್ ಮಾಡಿಟ್ಕೊಂಡೆ. ಬಟ್ ಅದು ತುಂಬ ಚೆನ್ನಾಗಿದೆ ಪ್ರಾಡಕ್ಟು, ನನಗಂತೂ ತುಂಬ ಇಷ್ಟ ಆಯಿತು. ಸೊ ನಾನು ಕಿಚನಲ್ಲೇ ಇಟ್ಕೊಂಡಿದ್ದೀನಿ.
ಆನಂತರದಲ್ಲಿ ಸ್ವಲ್ಪ ತರಕಾರಿಗಳು ಕೂಡ ತೊಗೊಬಂದಿದ್ದಿತ್ತು. ತರಕಾರಿಗಳನ್ನ ಕೂಡ ನಾನು ನೀರಲ್ಲಿ ಒಂದು ಸಲ ವಾಶ್ ಮಾಡಿಬಿಟ್ಟೆ ತೆಗೆದಿಟ್ಕೋತೀನಿ. ಯಾಕಂತಂದರೆ ಅಡುಗೆ ಮಾಡೋದಕ್ಕೆ ನನಗೆ ತುಂಬ ಸುಲಭ ಆಗುತ್ತೆ ಅಂದ್ಕೊಂಡು ಎಲ್ಲನೂ ತರಕಾರಿಗಳನ್ನೆಲ್ಲನೂ ಒಳ್ಳೆ ನೀರಲ್ಲಿ ಕ್ಲೀನ್ ಮಾಡಿ ಎತ್ತಿಕೊಂಡ್ಬಿಡ್ತೀನಿ. ಹಾಗೆ ಫ್ರಿಜ್ ಕೂಡ ತುಂಬ ಗಲೀಜಾಗಿತ್ತು. ಆ ಫ್ರಿಜ್ ಕೂಡ ನಾನು ಕ್ಲೀನ್ ಮಾಡಿಕೊಂಡೆ. ಅದೇ ಟೈಮಲ್ಲಿ ಕ್ಲೀನ್ ಮಾಡಿಕೊಂಡು ತರಕಾರಿಗಳನ್ನ ಕೂಡ ನೀಟಾಗಿ ತೊಳೆದು ಇಟ್ಬಿಟ್ರೆ ಬೆಳಗ್ಗೆ ಹೊತ್ತು ನಾವು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ ಕೆಲಸ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡಿ ತೆಗೆದಿಟ್ಕೊಂಡೆ. ಸೊ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಹಾಗೆ ನಾನು ಇವತ್ತಿನ ಒಂದು ವೀಡಿಯೋನ ಮುಗಿಸುವಂಥ ಟೈಮ್ ಕೂಡ ಬಂತು. ನೀವು ಇಷ್ಟೊತ್ತು ವಾಚ್ ಮಾಡಿದರೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಒಂದೇ ಒಂದು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ನನಗೂ ಖುಷಿ ಆಗುತ್ತೆ ನೀವು ಯಾರಾನ ಕಮೆಂಟ್ ಮಾಡಿದ್ರೆ. ಹಾಗೆ ನಾನೇನು ವೀಡಿಯೋ ಮಾಡಿದ್ದೀನಿ ಅದರಲ್ಲಿ ಏನಾದರೂ ತಪ್ಪಿದ್ರೆ ಆಗಿರ್ಬೋದು, ಅಥವಾ ನಾನೇನಾದರೂ ಮಾತಾಡೋದ್ರಲ್ಲಿ ತಪ್ಪೇನಾದರೂ ಇದ್ದರೆ ಸೊ ನನಗೆ ಯಾರಾನ ಕಮೆಂಟ್ ಮಾಡಿ ತಿಳಿಸಿದ್ರೆ ಓಕೆ, ನಾನು ಹೊಸ ಯೂಟ್ಯೂಬರ್ ಆಗಿ ನಾನೇನು ತಪ್ಪು ಮಾಡಿದ್ದೀನಿ ಅನ್ನೋದು ನನಗೆ ಗೊತ್ತಾಗುತ್ತೆ. ಹಾಗಾಗಿ ಯಾರಾದರೂ ನೀವು ಒಂದು ಕಮೆಂಟ್ ಮಾಡಿ ಹೇಳಿದ್ರೆ ನನಗೂ ಗೊತ್ತಾಗುತ್ತೆ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಚೇಂಜಸ್ ಮಾಡ್ಕೋಬೇಕೋ ಅದನ್ನು ನಾನು ಮಾಡ್ಕೊಳ್ಬೋದು. ಹಂಗಾಗಿ ನಿಮ್ಗೆ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು.